ಹೋದ ಸರಿ ಗಂಗಮ್ಮ ಜಾತ್ರೆ ತುಂಬಾ ಚೆನ್ನಾಗಿ ಹೋಗಿತ್ತು. ಆ ವೀಡಿಯೋಸ್ ಎಲ್ಲ ಹಾಕಿದ್ದೆ, ತುಂಬ ಚೆನ್ನಾಗಿ ವ್ಯೂಸ್ ಹೋಗಿತ್ತು ಕೂಡ. ಸೊ ಈ ಸಲನೂ ಬೆಳಗ್ಗೆನೇ ಬೇಗ ರೆಡಿಯಾಗಿ ಅಂಬ್ಲಿ ಎಲ್ಲ ಉಯ್ಯೋಕ್ಕೆ ಹೋಗಾಯಿತು. ಮತ್ತು ಅನ್ನನೂ ರೆಡಿ ಮಾಡಿಕೊಟ್ಟಿದ್ದು. ನಾರ್ಮಲಾಗಿ ಕರ್ಮೀನ್ ಸಾರು ಮುಟ್ಟೆ ಎಲ್ಲ ಮಾಡ್ತಾರೆ, ಬಟ್ ಆ ದಿನ ಷಷ್ಠಿ ಆಗಿತ್ತು ಅಂತ ನಮ್ಮಮ್ಮ ಬರೀ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಕುಂಬಳಕಾಯಿ ಪಲ್ಯ ಮತ್ತು ಸಾಂಬಾರು ಮಾಡಿದರು. ಎಲ್ಲ ಕೊಟ್ಟರು. ಎಲ್ಲ ನಾನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ಅಂಬ್ಲಿ ಎಲ್ಲ ಉಯ್ದು ಅನ್ನ ಎಲ್ಲ ಹಾಕ್ಸಿ ನಾವು ವಾಪಸ್ ಬಂದ್ವಿ. ನಾನೊಂದು ಕಡೆ ಅಂಬ್ಲಿ ಕೊಡ್ತಾಯಿದ್ದೆ, ನಮ್ಮ ಅಪ್ಪ ಒಂದು ಸೈಡು ಅನ್ನನೂ ಕೊಡ್ತಾಯಿದ್ರು. ಅದು ಸ್ವಲ್ಪ ಮಿಕ್ಸ್ ಮಾಡಿ ನಮಗೆ ಕೊಡ್ತಾರೆ. ಹಾಗೆ ಸಂಜೆ ಹೊತ್ತು ಕೊಂಡ ತುಳಿಯೋದಕ್ಕೂ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವೆಲ್ಲರೂ ಮತ್ತೆ ರೆಡಿಯಾಗಿ ಸಂಜೆಗೆ ಮತ್ತೆ ಹೋದ್ವಿ. ಅಮ್ಮ ತಮ್ಮಂದಿರು ಎಲ್ಲರೂ ಕೊಂಡ ತುಳಿತಾಯಿದ್ರು ಅಂತ ನಾವೆಲ್ಲರೂ ಹೋಗಿದ್ವಿ ನೋಡೋದಕ್ಕೆ. ಬಟ್ ಈ ಸಲ ತುಂಬ ಬೇಗನೆ 4 ಗಂಟೆ ಹಂಗೆಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ನಾವೆಲ್ಲೋಗಿ ರೀಚ್ ಆಗೋ ಅಷ್ಟರಲ್ಲೆಲ್ಲ ಸಖತ್ ಮಳೆ. ಅಲ್ಲಿ ಟೊಮೆಟೊ ಬಾತ್ ಕೊಡ್ತಿದ್ರು ಬಿಸಿ ಬಿಸಿಯಾಗಿ. ಸೊ ನಾವೆಲ್ಲ ತೊಗೊಂಡು ಚೆನ್ನಾಗಿ ತಿಂದ್ವಿ. ಹೋಗಿದ ತಕ್ಷಣ ಆಮೇಲೆ ಕೊಂಡ ತುಳಿಯೋದನ್ನು ನೋಡೋಕೆ ಹೋದ್ವಿ. ಮಳೆ ಬರ್ತಿತ್ತು ಒಂದು ಸೈಡು, ಆದ್ರೂ ಈ ಸೈಡು ಜನನೂ ಕಮ್ಮಿ ಇರಲಿಲ್ಲ. ಅಷ್ಟು ಮಳೆಯಲ್ಲೂ ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ಫಸ್ಟು ಪೂಜೆ ಎಲ್ಲ ಮಾಡಿ 3 ರೌಂಡ್ ತಣ್ಣೀರು ಹುಯ್ಕೊಂಡು ಓಡ್ ಬಂದು ತುಳಿತಾರೆ. ನೋಡೋಕ್ಕೂ ತುಂಬಾ ಖುಷಿಯಾಗಿರುತ್ತೆ ನಮಗೆ. ಈ ಸಲ ಮಳೆಯಲ್ಲೂ ಛತ್ರಿ ಇಟ್ಕೊಂಡು ಎಲ್ಲರೂ ನೋಡ್ತಾ ಇದ್ವಿ. ಬಟ್ ಮಳೆ ಬಂದಿರೋದ್ರಿಂದ ಅಂಗಡಿಗಳು ಯಾವುದು ಈಚೆ ಓಪನ್ ಆಗಿರಲಿಲ್ಲ. ಅದೊಂದೇ ನಮಗೆ ತುಂಬ ಬೇಜಾರಾಗಿದ್ದು ಈ ಸಲ. ಸೊ ನಮಗೇನು ಶಾಪಿಂಗೋ ಬಳೆನೋ ಏನು ಈಸ್ಕೊಳ್ಳೋಕ್ಕೆ ಆಗಲಿಲ್ಲ ನಮಗೆ. ಬಟ್ ಚೀಸ್ ಕೇಕ್ ಇತ್ತಲ್ಲಿ, ಸೊ ಚೀಸ್ ಕೇಕು ಅದೆಲ್ಲ ಮಾತ್ರ ಒಂದು 2-3 ಶಾಪ್ಸ್ ಮಾತ್ರ ಓಪನ್ ಆಗಿತ್ತು. ಅದರಲ್ಲಿ ಏನಿದ್ವೋ ಅದನ್ನು ಮಾತ್ರ ಈಸ್ಕೊಂಡ್ವಿ. ಆಮೇಲೆ ಮಳೆ ಜಾಸ್ತಿ ಆಯಿತು ಅಂತ ಎಲ್ಲರೂ ಮನೆಗೆ ಬಂದ್ವಿ ಅಷ್ಟೇ.